ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಗರ್ಜನೆ ಮಾಡೋದಕ್ಕೆ ಶುರು ಮಾಡಿದೆ. ತಣಿಸಂದ್ರ ಬಳಿಕ ಚಂದ್ರ ಲೇಔಟ್ನಲ್ಲಿ ಈ ಜೆಸಿಬಿಗಳ ಗರ್ಜನೆ ಮುಂದುವರೆದಿದೆ. ಬಿಡಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅನಧಿಕೃತವಾಗಿ ನಿರ್ಮಿಸಿದ್ದಂತಹ ಶೆಡ್ಗಳನ್ನು ತೆರವು ಮಾಡ್ತಾ ಇದೆ ಬಿಡಿಎ. 82 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. 33 ಗುಂಟೆ ಜಾಗ, ಅದನ್ನು ವಶಪಡಿಸಿಕೊಂಡಿದ್ದ ಬಿಡಿಎ. ಚಂದ್ರ ಲೇಔಟ್ನ ದೃಶ್ಯಗಳಿದು. ಬರೋಬ್ಬರಿ 83 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗ ವಶಪಡಿಸಿಕೊಂಡಿರೋದು ಬಿಡಿಎ. ಅಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಆ ಒತ್ತುವರಿ ಜಾಗವನ್ನ ಈಗ ತೆರವುಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಗರ್ಜನೆ ಮಾಡೋದಕ್ಕೆ ಶುರು ಮಾಡಿದೆ. ತಣಿಸಂದ್ರ ಬಳಿಕ ಚಂದ್ರ ಲೇಔಟ್ನಲ್ಲಿ ಈ ಜೆಸಿಬಿಗಳ ಗರ್ಜನೆ ಮುಂದುವರೆದಿದೆ. ಬಿಡಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅನಧಿಕೃತವಾಗಿ ನಿರ್ಮಿಸಿದ್ದಂತಹ ಶೆಡ್ಗಳನ್ನು ತೆರವು ಮಾಡ್ತಾ ಇದೆ ಬಿಡಿಎ. 82 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. 33 ಗುಂಟೆ ಜಾಗ, ಅದನ್ನು ವಶಪಡಿಸಿಕೊಂಡಿದ್ದ ಬಿಡಿಎ. ಚಂದ್ರ ಲೇಔಟ್ನ ದೃಶ್ಯಗಳಿದು. ಬರೋಬ್ಬರಿ 83 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗ ವಶಪಡಿಸಿಕೊಂಡಿರೋದು ಬಿಡಿಎ. ಅಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಆ ಒತ್ತುವರಿ ಜಾಗವನ್ನ ಈಗ ತೆರವುಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಗರ್ಜನೆ ಮಾಡೋದಕ್ಕೆ ಶುರು ಮಾಡಿದೆ. ತಣಿಸಂದ್ರ ಬಳಿಕ ಚಂದ್ರ ಲೇಔಟ್ನಲ್ಲಿ ಈ ಜೆಸಿಬಿಗಳ ಗರ್ಜನೆ ಮುಂದುವರೆದಿದೆ. ಬಿಡಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅನಧಿಕೃತವಾಗಿ ನಿರ್ಮಿಸಿದ್ದಂತಹ ಶೆಡ್ಗಳನ್ನು ತೆರವು ಮಾಡ್ತಾ ಇದೆ ಬಿಡಿಎ. 82 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. 33 ಗುಂಟೆ ಜಾಗ, ಅದನ್ನು ವಶಪಡಿಸಿಕೊಂಡಿದ್ದ ಬಿಡಿಎ. ಚಂದ್ರ ಲೇಔಟ್ನ ದೃಶ್ಯಗಳಿದು. ಬರೋಬ್ಬರಿ 83 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗ ವಶಪಡಿಸಿಕೊಂಡಿರೋದು ಬಿಡಿಎ. ಅಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಆ ಒತ್ತುವರಿ ಜಾಗವನ್ನ ಈಗ ತೆರವುಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಗರ್ಜನೆ ಮಾಡೋದಕ್ಕೆ ಶುರು ಮಾಡಿದೆ. ತಣಿಸಂದ್ರ ಬಳಿಕ ಚಂದ್ರ ಲೇಔಟ್ನಲ್ಲಿ ಈ ಜೆಸಿಬಿಗಳ ಗರ್ಜನೆ ಮುಂದುವರೆದಿದೆ. ಬಿಡಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅನಧಿಕೃತವಾಗಿ ನಿರ್ಮಿಸಿದ್ದಂತಹ ಶೆಡ್ಗಳನ್ನು ತೆರವು ಮಾಡ್ತಾ ಇದೆ ಬಿಡಿಎ. 82 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. 33 ಗುಂಟೆ ಜಾಗ, ಅದನ್ನು ವಶಪಡಿಸಿಕೊಂಡಿದ್ದ ಬಿಡಿಎ.
ಚಂದ್ರ ಲೇಔಟ್ನ ದೃಶ್ಯಗಳಿದು. ಬರೋಬ್ಬರಿ 83 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗ ವಶಪಡಿಸಿಕೊಂಡಿರೋದು ಬಿಡಿಎ. ಅಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಆ ಒತ್ತುವರಿ ಜಾಗವನ್ನ ಈಗ ತೆರವುಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಗರ್ಜನೆ ಮಾಡೋದಕ್ಕೆ ಶುರು ಮಾಡಿದೆ. ತಣಿಸಂದ್ರ ಬಳಿಕ ಚಂದ್ರ ಲೇಔಟ್ನಲ್ಲಿ ಈ ಜೆಸಿಬಿಗಳ ಗರ್ಜನೆ ಮುಂದುವರೆದಿದೆ. ಬಿಡಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅನಧಿಕೃತವಾಗಿ ನಿರ್ಮಿಸಿದ್ದಂತಹ ಶೆಡ್ಗಳನ್ನು ತೆರವು ಮಾಡ್ತಾ ಇದೆ ಬಿಡಿಎ. 82 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. 33 ಗುಂಟೆ ಜಾಗ, ಅದನ್ನು ವಶಪಡಿಸಿಕೊಂಡಿದ್ದ ಬಿಡಿಎ. ಚಂದ್ರ ಲೇಔಟ್ನ ದೃಶ್ಯಗಳಿದು. ಬರೋಬ್ಬರಿ 83 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗ ವಶಪಡಿಸಿಕೊಂಡಿರೋದು ಬಿಡಿಎ. ಅಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಆ ಒತ್ತುವರಿ ಜಾಗವನ್ನ ಈಗ ತೆರವುಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಗರ್ಜನೆ ಮಾಡೋದಕ್ಕೆ ಶುರು ಮಾಡಿದೆ. ತಣಿಸಂದ್ರ ಬಳಿಕ ಚಂದ್ರ ಲೇಔಟ್ನಲ್ಲಿ ಈ ಜೆಸಿಬಿಗಳ ಗರ್ಜನೆ ಮುಂದುವರೆದಿದೆ. ಬಿಡಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅನಧಿಕೃತವಾಗಿ ನಿರ್ಮಿಸಿದ್ದಂತಹ ಶೆಡ್ಗಳನ್ನು ತೆರವು ಮಾಡ್ತಾ ಇದೆ ಬಿಡಿಎ. 82 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. 33 ಗುಂಟೆ ಜಾಗ, ಅದನ್ನು ವಶಪಡಿಸಿಕೊಂಡಿದ್ದ ಬಿಡಿಎ. ಚಂದ್ರ ಲೇಔಟ್ನ ದೃಶ್ಯಗಳಿದು. ಬರೋಬ್ಬರಿ 83 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗ ವಶಪಡಿಸಿಕೊಂಡಿರೋದು ಬಿಡಿಎ. ಅಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಆ ಒತ್ತುವರಿ ಜಾಗವನ್ನ ಈಗ ತೆರವುಗೊಳಿಸಲಾಗಿದೆ.